ನನ್ನ ಮಗಳು ಕಾಯ್ಕೊಂಡು ಕೂತವ್ರೆ ಬರೀ ತರ್ತಾಳೆ ಅಂತ ಬಿಸಿಲಲ್ಲಿ 60 ರೂಪಾಯಿಗೆ ನಾನು ಎಳ್ನೀರು ಕುಡ್ಕೊಂಬರೋ ಅಷ್ಟರಲ್ಲಿ ಇವರಿಬ್ರು ಆಟ ಆಡ್ಕೊಂಡು ಕೂತವ್ರೆ. ಹೊರಟ್ವಿ ಇವತ್ತು ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ಕತ್ತೆತ್ತಪ್ಪ ಇದ್ಯಾಕೋ ಇರಲಿ ಅಂತ ರೆಡಿ ಮಾಡಿ ಪೂಜೆ ಮಾಡೋಕ್ಕೆಲ್ಲ ಇದು ಮಾಡ್ಕೊಂಡಿದ್ದೆ. ಪಾಪುಗೂ ಸ್ನಾನ ಮಾಡಿಸಿ ಸ್ನಾನ ಹ್ಯಾಪಿ ಯುಗಾದಿ ಅನ್ನವ ಚಿನ್ನಿ ಚಿನ್ನಮ್ಮ ಇಲ್ಲಿ ಓಯ್ ಹ್ಯಾಪಿ ಯುಗಾದಿ ನೋಡ್ಕೊಂಡು ಆಟ ಆಡ್ತಾ ಇದ್ಲು. ಹ್ಯಾಪಿ ಯುಗಾದಿ. ಅವಳು ಬೋಟ ಮಾಡಿಸೋದಕ್ಕಿಂತ ಮುಂಚೆ ಒಂಥರ ಕಾಣ್ತಾ ಇದ್ಲು, ಬೋಟ ಮಾಡಿಸಿದ್ರೆ ಒಂಥರ ಕಾಣ್ತಾಳೆ. ಎಲ್ಲ ಮಕ್ಕಳು ಹೀಗೇನೆ. ಆಮೇಲೆ ಊಟ ಎಲ್ಲ ಮಾಡಿದ್ವಿ. ಬೆಳಿಗ್ಗೆ ಸ್ವಲ್ಪ ಲೈಟಾಗಿ ಮಾಡಿದ್ದೆ, ರಾತ್ರಿಗೆ ಬೇರೆ ಬೇರೆ ಮಾಡೋಣ ಅಂತೇಳಿ ದೇವ್ರಿಗೆ ಪ್ರಸಾದನ ಇಟ್ಟು ನಾನು ನನ್ನ ಮಗಳು ಇಬ್ಬರು ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಂಡ್ವಿ. ದೇವ್ರದ್ದು ಪೂಜೆ ಎಲ್ಲ ಮುಗಿಸಿ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಇದ್ದರು. ಹಾಗಾಗಿ ಅವ್ರಿಗೆ ಊಟ ಕೊಡಬೇಕಾಗಿತ್ತು. ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಕೇಡು ಅಂತ ಇದ್ದರು. ಹಾಗಾಗಿ ಪೂಜೆನ ಮಾಡ್ತಾಯಿದ್ದೆ ನಾನು. ಪೂಜೆ ಎಲ್ಲ ಮಾಡಿ ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಪೂಜೆ ನನ್ನ ಮಗಳು ಈಚೆ ಬರ್ತಾಯಿದ್ಲು. ಅವ್ಳಿಗಿನ್ನೇನಿಲ್ಲ, ರಂಗೋಲಿ ಹಾಳು ಮಾಡೋದು ಇದೇ ಕೆಲಸ. ಹಬ್ಬ ಅಂದರೆ ಕೆಲಸ 5 ಗಂಟೆ 5:30 ಎದ್ದು ಕೆಲಸ ಮುಗಿಯೋದಿಲ್ಲ. ದೇವ್ರ ಮನೆ ರೆಡಿ ಮಾಡಿದ್ದು ಅಷ್ಟರಲ್ಲೇ 1 ಅವರ್ 1.5 ಅವರ್ ಆಗುತ್ತೆ. ಅದರಿಂದ ನನ್ನೆಲ್ಲ ಸುತ್ತಿನಿಂದ ಏನು ತೆಗ್ದಿದ್ದೀನಿ. ಹಾಗಾಗಿ ಇವತ್ತೆಲ್ಲ ಮಾಡೋಕ್ಕಲ್ಲ ಅದಕ್ಕೆ ಪೂಜೆನ ಕಂಪ್ಲೀಟಾಗಿ ಪೂಜೆ ಮಾಡಿದ್ದಾಯಿತು. ಆಮೇಲೆ ನಮ್ಮ ಹಸ್ಬೆಂಡು ಯಾವ ಥರ ಕಾಣುತ್ತೆ, ಯಾವ ಥರ ರೆಡಿ ಮಾಡಿದೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡಿದ್ವಿ. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಮನೆಯಲ್ಲಿ ಪೂಜೆ ಊಟ ಹಬ್ಬದ ಎಲ್ಲ ಮಾಡಿದ್ದೀವಿ. ನೀವು ಕೂಡ ಇದೇ ಥರ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ.